ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇದ್ದೀರಲ್ಲ, ಇವತ್ತು ಇದಕ್ಕೇನು ಯೋಜನೆ ಮಾಡಿದ್ದೀವಿ? KSRTC 45 ವರ್ಷ ಆಯಿತು. ಈಗೇನು ಮಾಡಿದ್ದೀವಿ, ಮೊನ್ನೆ KSRTCನಲ್ಲಿ ಕಂಪ್ಲೀಟ್ ಅವರು ಫ್ರೀ 650 ರೂಪಾಯಿ ತೊಗೊಳ್ತೀವಿ ನಾವು ಅವ್ರ ಹತ್ರ. ಒಬ್ಬ ಎಂಪ್ಲಾಯಿ ಹತ್ರ 650 ರೂಪಾಯಿ ಒಂದು ವರ್ಷಕ್ಕೆ ತೊಗೊಂಡ್ರೆ ಗಂಡ ಹೆಂಡತಿ ಕೆಲಸದಲ್ಲಿರ್ತಾರಲ್ಲ, ಗಂಡ ಅಥವಾ ಹೆಂಡತಿ ಕೆಲಸದಲ್ಲಿರ್ತಾರೆ, ತಂದೆ ತಾಯಿ ಪ್ಲಸ್ ಅವ್ರ ಮಕ್ಕಳು, ಇಷ್ಟು ಜನಕ್ಕೆ ಒಂದು ತಿಂಗಳಿಗೆ 650 ರೂಪಾಯಿ ಕೊಟ್ಟರೆ ಅವ್ರು ಯಾವುದೇ ಕಾಯಿಲೆ 350 ಹಾಸ್ಪಿಟಲ್ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಉದಾಹರಣೆ, ಬಾಗಲಕೋಟೆಯಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಮಕ್ಕಳೆಲ್ಲ ಮೈಸೂರಲ್ಲಿ ಓದ್ತಾ ಇರ್ತಾರೆ. ಆ ಕಾರ್ಡ್ ಉಪಯೋಗಿಸ್ಕೊಂಡು ಮೈಸೂರಲ್ಲೇ ಟ್ರೀಟ್ಮೆಂಟ್ ತೊಗೋಬೋದು. ತಂದೆ ತಾಯಿ ಊರಲ್ಲಿರ್ತಾರೆ ಗ್ರಾಮದಲ್ಲಿ, ಆ ಕಾರ್ಡ್ ತೋರಿಸ್ಬಿಟ್ಟು ಅವ್ರ ಊರಲ್ಲೇ ಟ್ರೀಟ್ಮೆಂಟ್ ತೊಗೋಬೋದು. ಇದರಲ್ಲಿ KSRTC ಪ್ರಾರಂಭ ಮಾಡಿದ್ದೀವಿ. ಇದು 3 ಕಾರ್ಪೊರೇಷನಲ್ಲೂ ಕೂಡ ಇನ್ನು 3-4 ತಿಂಗಳಲ್ಲಿ ಇದೆಲ್ಲ ಕೂಡ ಆಗುತ್ತೆ. ಬರೀ ಒಂದು ತಿಂಗಳಿಗೆ 650 ರೂಪಾಯಿ ಅಂದರೆ ವರ್ಷಕ್ಕೆ 8,000 ಅಂದ್ಕೊಳ್ಳಿ. 8,000 ಕೊಟ್ಟರೆ ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು ಇಷ್ಟು ಜನಕ್ಕೆ ಉಚಿತ. ಅಮರನಾಥ್ ಯಾತ್ರೆ ಕೂಡ ನಮಗೆ ಬಹಳ ಪವಿತ್ರವಾದುದು. ದಯಮಾಡಿ ಅದಕ್ಕೂ ಈ ಥರ ಎಲ್ಲ ವ್ಯವಸ್ಥೆ ಇತ್ತು. ಈಗ ಒಂದು ಜಸ್ಟ್ ಫೋಟೋ ಹೊಡೆದ್ರೆ ಸಾಕು, ಆ ದೇವಸ್ಥಾನದ ಆವರಣ 3 ಕಿಲೋಮೀಟರ್ ಒಳಗಡೆ, ಕಾಶಿನಲ್ಲಿ 3 ಕಿಲೋಮೀಟರ್ ಒಳಗಡೆ ಫೋಟೋ ಹೊಡೆಸ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ರೆ DBT ಮುಖಾಂತರ ಅವ್ರ ಮನೆಗೆ ಹೋಗ್ತಾರೆ. ವೈಷ್ಣೋದೇವಿಗೆ ಈ ಸಲಿಯಿಂದ ಇರಲಿಲ್ಲ, ಈ ಸಲಿಯಿಂದ ವೈಷ್ಣೋದೇವಿಗೂ ಕೂಡ ಸಬ್ಸಿಡಿ. ತಾವೇನು 1997ರಿಂದ 1997ರಿಂದ, ಆದರೆ ಈಗ ಇತ್ತೀಚೆಗೆ ತಾವು ಅದನ್ನ ಪರ್ಸೆಂಟೇಜನ್ನು ಜಾಸ್ತಿ ಮಾಡಿದ್ದೀರಿ. ಈ ಮೊನ್ನೆ ಲಾಸ್ಟ್ ಟೈಮ್ ಇದು ಬಿಲ್ಲಲ್ಲಿ ಈಗಿರ್ತಕ್ಕಂಥ ಕಾಯ್ದೆ ಪ್ರಕಾರ ಉಳಿದಿರೋ ಹಣದಲ್ಲಿ 5% ಬಿ ಗ್ರೇಡ್ ಟೆಂಪಲ್ಸು, ಎ ಗ್ರೇಡ್ ಟೆಂಪಲ್ಸು 10% ಅಷ್ಟೇ. ಉಳಿದಿರ್ತಕ್ಕಂಥ ಹಣದಲ್ಲಿ ಅವ್ರ ಖರ್ಚು ವೆಚ್ಚ ಎಲ್ಲ ಮಾಡಿ ಕೊನೆಗೆ ಉಳಿದೋಗುತ್ತಲ್ಲ, 100 ರೂಪಾಯಿ ಹೊಡೆದ್ರೆ 5 ರೂಪಾಯಿ ಬಿ ಗ್ರೇಡ್ ಟೆಂಪಲ್ಲು, 100 ರೂಪಾಯಿ ಹೊಡೆದ್ರೆ ಎ ಗ್ರೇಡ್ ಟೆಂಪಲ್ಲು. ಸಹಾಯಕ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಅವರು ಆಗಿರ್ತಕ್ಕಂಥ ಆಯ್ಕೆ ಇವೆರಡೂ ಕೋರ್ಟ್ಗೊಂಡೋಗ್ಬಿಟ್ಟಿದ್ದಾವೆ. ಅನ್ಫಾರ್ಚುನೇಟ್ಲಿ ಕೋರ್ಟ್ನಲ್ಲಿ ಏನು ಇತ್ಯರ್ಥ ಆಗಿಲ್ಲ. ಆ ಇತ್ಯರ್ಥ ಆಗದೇ ಇರೋದ್ರಿಂದ ಸಬ್ಜುಡಿಸ್ ಆಗೋ ಸಾಧ್ಯತೆ ಇದೆ. ಆ ಕಾರಣದಿಂದ ನಾನು ಈಗ ಏನನ್ನೂ ತೀರ್ಮಾನ ಮಾಡಲ್ಲ. ಯಾಕಂದರೆ ಹಿಂಗೇ ಕೊಡಿ ಅಂತ ಸೂಚನೆ ಕೊಡೋಕ್ಕೆ ಕಷ್ಟ ಆಗ್ತದೆ. ಆದರೆ ಮೀಟಿಂಗ್ ಮಾಡಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ವಿರೋಧ ಪಕ್ಷದವರು ಶಾಸನ ಇದನ್ನು ಸುಧಾರಣೆ ಮಾಡಲಿಕ್ಕೆ ಏನು ಇದು ಕೊಡ್ತಾರೆ, ಅದನ್ನು ಸೂಚನೆಗಳನ್ನು ನಾವು ಮೀಟಿಂಗ್ ಮಾಡಿ ಆ ಸೂಚನೆಗಳನ್ನು, ಸಲಹೆಗಳನ್ನು ಗಂಭೀರವಾಗಿ ಸರ್ಕಾರ ಸ್ವೀಕಾರ ಮಾಡ್ತದೆ ಅನ್ನೋದಕ್ಕೆ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಒಟ್ಟಾರೆಯಾಗಿ ಸರ್ಕಾರದ ಉದ್ದೇಶ ಇದು ಸುಧಾರಣೆ. ಆ ಜನಗಳಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆನ ಯಾವ ರೀತಿ ತಪ್ಪಿಸ್ತೀರಾ ಅದನ್ನು ನೀವು ಸದನಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಮಾನ್ಯ ಸಭಾಪತಿಯವರೇ, ಅವ್ರು ಕೇಳಿದ್ದಕ್ಕೆ ನಿರ್ದಿಷ್ಟವಾಗಿ ಉತ್ತರ ಹೇಳೋದಾದರೆ, ಮಂಜೂರಾದ ದಿನ ಬೆಂಗಳೂರು ಗಡಿ ಎಲ್ಲಿತ್ತು ಅಲ್ಲಿಂದ 18 ಕಿಲೋಮೀಟ್ರನ್ನು ಲೆಕ್ಕ ಹಾಕ್ತೇವೆ. ರಿಪೀಟ್ ಮಾಡ್ತೇನೆ, ಮಂಜೂರಾದ ದಿನ ಅದು 18 ಕಿಲೋಮೀಟ್ರಿಗಿಂತ ಹೊರಗಿತ್ತ ಅನ್ನೋದು ಮುಖ್ಯ ಆಗುತ್ತೆ. ಆದರೆ ತದನಂತರ ಏನಾಗಿದೆ, ಈ ಅನೇಕ ಪ್ರಕರಣಗಳು ನ್ಯಾಯಾಲಯಕ್ಕೆ ಹೋಗಿ ಒಂದು 20ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ನ್ಯಾಯಾಲಯಗಳಿಂದ ಬೇರೆ ಬೇರೆ ರೀತಿಯ ಆದೇಶಗಳು ಬಂದಿದ್ದಾವೆ ಸಭಾಪತಿಯವರೇ. ಈಗ ನಾನು ಆ 20 ಆದೇಶಗಳನ್ನು ಒಂದು ಸಮ್ಮಿಲನ ಮಾಡಿ ಅದರ ಸಾರಾಂಶ ತೆಗಿತಾ ಇದ್ದೇನೆ. ಅದರ ಆಧಾರದ ಮೇಲೆ ನಾವು ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಆದರೆ ನಾನು ಹೇಳುವಷ್ಟಂತೂ ಈ ತೀರ್ಮಾನ ಸಲ್ಲಿಸಿಲ್ಲ. ಯಾಕೆ ಅಂದರೆ ಈ ತೀರ್ಮಾನದಲ್ಲಿ ನಾನೇನಾದರೂ ಸ್ವಲ್ಪ ಹಿಂಗೆ ಆಡಿದರೆ ಅದರ ಬೆಲೆ ಲಕ್ಷಾಂತರ ಕೋಟಿ ರೂಪಾಯಿ ಅದರ ಮೇಲೆ ತೀರ್ಮಾನ ಡಿಪೆಂಡ್ ಇದೆ. ಹಾಗಾಗಿ ನಾನು ಹೇಳೋಷ್ಟು ಸಲೀಸಾಗಿ ತೀರ್ಮಾನ ಮಾಡೋಕ್ಕೂ ಆಗೋದಿಲ್ಲ ಸಭಾಪತಿಯವರೇ. ಆದರೆ ಆ ಪ್ರಕ್ರಿಯೆಯನ್ನಂತೂ ಆರಂಭ ಮಾಡಿದ್ದೇವೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು.
ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.